ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಟಿ ಅಪ್ಡೇಟ್ಗೆ ಸ್ವಾಗತ. ಟಿ ಸರ್ಟಿಫಿಕೇಟ್ ಈ ರೀತಿ ಇರುತ್ತೆ. ಯಾವ ರೀತಿ ಇರುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದಯವಿಟ್ಟು ಎಲ್ಲರಿಗೂ ಎಲ್ಲ ವೀಕ್ಷಕರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂದರೆ ಇದು ಸರ್ಟಿಫಿಕೇಟ್ ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿ ಕಾಣೋದಿಲ್ಲ, ಬ್ಲರ್ ಆಗಿರುತ್ತೆ. ಯಾಕೆ ಅಂದರೆ ನಿಮ್ಮ ಐಡೆಂಟಿಟಿ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಡೆಮೋದು ಸಿಕ್ಕಿಲ್ಲ, ಡೆಮೋ ಏನಾದರೂ ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ನಿಮಗೆ ಇನ್ಫಾರ್ಮೇಟಿವ್ ಆಗಿರಲಿ ಅಂತೇಳಿ ಇದನ್ನು ತೋರಿಸ್ಕೊಡ್ತೀನಿ. ನಿಮಗೆ ಈ ರೀತಿ ಸರ್ಟಿಫಿಕೇಟ್ ಇರುತ್ತೆ. ಇದು ಯಾವುದೇ ರೀತಿ ನಿಮಗೆ ಬಂದ್ಬಿಟ್ಟು ಎಲಿಜಿಬಿಲಿಟಿ ಟೆಸ್ಟ್ ಮಾತ್ರ ಆಗಿರುತ್ತೆ. ಆಯ್ತಾ, ನೀವು ಈ ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ, ಟೀಚರ್ ರಿಕ್ರೂಟ್ಮೆಂಟ್ಗಳಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅಂಡ್ ನೀವು ಪ್ರೈವೇಟ್ಗೆ ಹೋಗ್ತೀರಾ ಅಥವಾ ಬೇರೆ ಟೀಚಿಂಗ್ ಮಾಡ್ತೀರಾ ಅಂದ್ರೆ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಇಲ್ಲಿ ಮೇನ್ ಥಿಂಗ್ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ಗೌರ್ಮೆಂಟ್ ಲೋಗೋ ಇರುತ್ತೆ, ಇನ್ಸ್ಟಿಟ್ಯೂಷನ್ ಕೂಡ ಇರುತ್ತೆ, ಇಲ್ಲಿ ಸರ್ಟಿಫಿಕೇಟ್ ಕೂಡ ನೇಮ್ ಇರುತ್ತೆ. ಸರ್ಟಿಫಿಕೇಟ್ ಇಶ್ಯೂ ಮಾಡಿರೋ ಬಗ್ಗೆ ದಿಸ್ ಸರ್ಟಿಫಿಕೇಟ್ ಇಶ್ಯೂಡ್ ಟು ಅಂತ ಇಲ್ಲಿ ಮಾಹಿತಿ ಇರುತ್ತೆ. ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಕ್ಯಾಟಗರಿ ಕೂಡ ಇಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ. ಇಲ್ಲೊಂದು ಸ್ಕ್ಯಾನ್ ಕೋಡ್ ಕೂಡ ಇರುತ್ತೆ. ಅಂಡ್ ನಿಮ್ಮ ರೈಟ್ ಸೈಡ್ಗೆ ನಿಮಗೆ ನೋಡೋದಾದ್ರೆ ನಿಮ್ಮ ಫೋಟೋ ಕೂಡ ಇರುತ್ತೆ. ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಎಜುಕೇಶನ್ ಡೀಟೇಲ್ಸ್ಗಳು, ನಿಮ್ಮ ಬೋರ್ಡ್ ಮಾಹಿತಿಗಳು ಕೂಡ ಎಲ್ಲ ಕೂಡ ನಿಮಗೆ ಮೆನ್ಷನ್ ಕೂಡ ಮಾಡಿರ್ತಾರೆ. ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು ನಿಮ್ದು, ಅದು ಕೂಡ ಎಲ್ಲ ಕೂಡ ರಿಜಿಸ್ಟ್ರೇಷನ್ ನಂಬರ್ ಇದ್ರೆ ಅದನ್ನು ಕೂಡ ನಿಮಗೆ ಎಂಟ್ರಿ ಮಾಡಿರ್ತಾರೆ. ಅಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಪೇಪರ್ 1 ಪೇಪರ್ 2 ಅಂತ ಇದೆ. ನೀವು ಇನ್ ಕೇಸ್ ಎರಡು ಪೇಪರ್ ಕೂಡ ಬರ್ದಿದ್ದೀರಾ, ಲೈಕ್ ಪೇಪರ್ 1 ಅಂಡ್ ಪೇಪರ್ 2 ಎರಡು ಕೂಡ ಬರ್ದಿದ್ದೀರಾ ನೀವು, ಇಲ್ಲಿ ಪೇಪರ್ 1 ಪೇಪರ್ 2 ಎರಡು ಕೂಡ ಮೆನ್ಷನ್ ಕೂಡ ಆಗುತ್ತೆ. ನೀವು ಪೇಪರ್ 1 ಒಂದೇ ಪೇಪರ್ ಬರ್ದಿದ್ದೀರಾ ಅಂದ್ರೆ ಜಸ್ಟ್ ಒಂದೇ ಪೇಪರ್ ನಿಮಗೆ ಅಲ್ಲಿ ಇರುತ್ತೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಮಾರ್ಕ್ಸ್ ಇರುತ್ತೆ, ನೀವು ಎಷ್ಟು ಸೆಕ್ಯೂರ್ ಕೂಡ ಮಾಡಿದ್ದೀರಾ ಔಟ್ ಆಫ್ ಅಂತ. ಇಲ್ಲಿ ಕೂಡ ಮಾರ್ಕ್ಸ್ ಇರುತ್ತೆ, ಎಷ್ಟು ಇಷ್ಟು ಅಂಕದಲ್ಲಿ ಔಟ್ ಆಫ್ 150 ನೀವು ಎಷ್ಟು ತೆಗೆದುಕೊಂಡಿದ್ದೀರಾ ಅಂತ ಇಲ್ಲಿ ಇರುತ್ತೆ. ಇಲ್ಲಿ ನಾಟ್ ಕ್ವಾಲಿಫೈಡ್ ಈ ರೀತಿ ಎರಡು ಆಪ್ಷನ್ಸ್ ಕೂಡ ಇರುತ್ತೆ. ಕ್ವಾಲಿಫೈ ಆಗಿದ್ರೆ ಕ್ವಾಲಿಫೈಡ್, ನಾಟ್ ಕ್ವಾಲಿಫೈಡ್. ಇಲ್ಲಿ ಎರಡು ಪೇಪರ್, ಈ ವ್ಯಕ್ತಿ ಪ್ರಾಬಬಲಿ ಎರಡು ಪೇಪರ್ನ ಬರೆಯುತ್ತೆ. ಆ ನಿಟ್ಟಿನಲ್ಲಿ ಇಲ್ಲಿ ನಾಟ್ ಕ್ವಾಲಿಫೈಡ್ ಯಾವುದು ಎರಡು ಇರುತ್ತೆ. ಬಿಕಾಸ್ ಈತ ಬಂದ್ಬಿಟ್ಟು ಒಂದರಲ್ಲಿ ಕ್ವಾಲಿಫೈ ಆಗಿರುತ್ತಾನೆ, ಇನ್ನೊಂದರಲ್ಲಿ ಕ್ವಾಲಿಫೈ ಆಗಿರೋದಿಲ್ಲ. ಆ ನಿಟ್ಟಿನಲ್ಲಿ ಈ ರೀತಿ ಇರುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರ ಲೋಗೋ, ಒಂದು ಸ್ಕ್ಯಾನರ್ ಇರುತ್ತೆ. ಸ್ಕ್ಯಾನರ್ ಯಾಕೆ ಅಂದ್ರೆ ಚೆಕ್ ಮಾಡೋದಕ್ಕೆ, ಲೈಕ್ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಳ್ತಾರೆ, ಅದಕ್ಕೋಸ್ಕರ ವೆರಿಫೈ ಕೂಡ ಮಾಡೋಕ್ಕೋಸ್ಕರ ಸ್ಕ್ಯಾನರ್ ಇರುತ್ತೆ. ಸ್ಕ್ಯಾನ್ ಮಾಡಿದ್ರೆ ನಮಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಸೈನು, ಸಿಗ್ನೇಚರ್, ಡಿಪಾರ್ಟ್ಮೆಂಟ್, ಇಲ್ಲಿ ಕಂಡೀಷನ್ಸ್ ಕೂಡ ಇರುತ್ತೆ. ಲೈಕ್ ಏನಂದ್ರೆ ಇದು ಓನ್ಲಿ ಫಾರ್ ಎಲಿಜಿಬಿಲಿಟಿ ಟೆಸ್ಟ್, ಇದಕ್ಕೆ ಗ್ಯಾರಂಟಿ ಈ ರೀತಿ ನಿಮಗೆ ಇದು ಜಾಬ್ ಗ್ಯಾರಂಟಿ ಅಲ್ಲ. ಜಸ್ಟ್ ಬಂದ್ಬಿಟ್ಟು ಇದಕ್ಕೆ ನೀವು ಟೀಚರ್ ರಿಕ್ರೂಟ್ಮೆಂಟ್ಗಳಿಗೆ, ಟೀಚರ್ಸ್ಗೆ ಎಲಿಜಿಬಲ್ ಆಗ್ತೀರಾ ಅಂತೇಳಿ ಸರ್ಟಿಫಿಕೇಟ್ ಅಷ್ಟೇ. ಆ ರೀತಿ ಸ್ವಲ್ಪ ಕೆಲವೊಂದು ನಿಯಮಗಳು ಕೂಡ ಇರ್ತವೆ. ಇಷ್ಟು ನಿಮಗೆ ಟಿ ಸರ್ಟಿಫಿಕೇಟ್ ಇರುತ್ತೆ. ಆಯ್ತಾ, ಇದನ್ನ ಗಮನಿಸಬೇಕು. ಲೈಕ್ ಇಲ್ಲಿ ನಿಮಗೆ ಪೇಪರ್ 1 ಪೇಪರ್ 2 ನೀವು ಬರ್ದಿರೋದು. ಅಂಡ್ ನೀವು ಲೈಕ್ ನೀವು ಒಂದೇ ಒಂದು ಪೇಪರ್ ಬರೀತೀರಾ ಅಂದ್ರೆ ಲೈಕ್ ನಿಮಗೆ ಒಂದೇ ನಿಮಗೆ ತೋರಿಸುತ್ತೆ. ಆರ್ ನಿಮಗೆ ಎರಡು ಬರ್ದಿ ನೀವು ಒಂದು ಪಾಸ್ ಆಗಿ ಒಂದು ಇದಾದ್ರೆ ನಿಮಗೆ ಇಲ್ಲಿ ತೋರಿಸುತ್ತೆ. ಆಯ್ತಾ, ನೀವು ಎಲಿಜಿಬಲ್ ಆಗಿಲ್ಲ ಅಂದ್ರೆ ನಮಗೆ ಅದೇ ರೀತಿ ಡೌನ್ಲೋಡ್ ಮಾಡೋಕೆ ಆಪ್ಷನ್ಸ್ ಕೂಡ ಇರೋದಿಲ್ಲ. ಇದು ಬಂದ್ಬಿಟ್ಟು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಆಗಿರುತ್ತೆ. ಯಾವುದೇ ರೀತಿ ನಿಮಗೆ ರ್ಯಾಂಕಿಂಗ್ ಇರೋದಿಲ್ಲ. ನೀವು ಎಲಿಜಿಬಿಲಿಟಿ ಆಗ್ತೀರಾ ಇಲ್ವಾ ಅಂತೇಳಿ ನಿಮಗೆ ತೋರಿಸೋ ಸರ್ಟಿಫಿಕೇಟ್ ಕೂಡ ಆಗಿರುತ್ತೆ. ಈ ರೀತಿ ನಿಮಗೆ ಕಾಣುತ್ತೆ. ದಯವಿಟ್ಟು ಡೆಮೋ ಸಿಕ್ಕಿದ್ರೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಡೆಮೋ ಆಗಿ. ಸದ್ಯಕ್ಕೆ ಇದು ಈ ರೀತಿ ನಿಮಗೆ ಮಾಹಿತಿ ಸಿಕ್ಕಿದೆ. ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ. ನಿಮಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.